ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವ್ಹಾಣ್ ಯೂಟ್ಯೂಬ್ ಚಾನಲ್. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿದ್ಯಾರ್ಥಿಗಳ ಹಾಜರಿ ಪುಸ್ತಕವನ್ನು ಯಾವ ರೀತಿಯಾಗಿ ಬರಿಬೇಕು ಹಾಗೂ ಕೆಳಗೆ ನೀಡಿರುವಂತಹ ಕಲಮ್ಸ್ಗಳನ್ನು ಯಾವ ರೀತಿಯಾಗಿ ತುಂಬಬೇಕು ಅನ್ನೋದನ್ನು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದರ ಜೊತೆಗೆ ವಿಶೇಷವಾಗಿ 6 ಮತ್ತು 7% ಸರಾಸರಿ ಇಲ್ಲಿ ನೀಡಿರುವಂತಹ 6 ಮತ್ತು 7% ಸರಾಸರಿ ಯಾವ ರೀತಿಯಾಗಿ ತೆಗಿಬೇಕು ಅದರ ಸೂತ್ರ ಏನು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋವನ್ನು ಫುಲ್ ನೋಡಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸೋಣ ಸ್ನೇಹಿತರೆ. ಮೊದಲು ಈ ಹಾಜರಿ ಪುಸ್ತಕವನ್ನು ಯಾವ ರೀತಿಯಾಗಿ ಬರಿಬೇಕು, ಏನೇನು ಬರಿಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಆ ನಂತರದಲ್ಲಿ ನಾನು ಪರ್ಸೆಂಟೇಜ್ ಯಾವ ರೀತಿಯಾಗಿ ತೆಗಿಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ, ಮೊದಲನೇದಾಗಿ ಇಲ್ಲಿ ನೋಡಿ ಸ್ಕೂಲ್ ಹೆಸರನ್ನು, ವಿದ್ಯಾರ್ಥಿಗಳ ಹಾಜರಿ ಪುಸ್ತಕ, ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ರಿಜಿಸ್ಟರ್. ಇಲ್ಲಿ ಫಸ್ಟ್ ಸ್ಕೂಲ್ ನೇಮ್ ಹಾಕಬೇಕು, ನೇಮ್ ಆಫ್ ದಿ ಸ್ಕೂಲ್ ಯಾವುದು ಅನ್ನೋದನ್ನು ಹಾಕಬೇಕು ಸ್ನೇಹಿತರೆ. ನಾನು ಹಾಕಿದ್ದೀನಿ ಆಲ್ರೆಡಿ. ಆಮೇಲೆ ಯಾವ ತಿಂಗಳದ್ದು ಅನ್ನೋದನ್ನು ನಾವು ಬರಿಬೇಕು ನೋಡಿ. ನಾನು ಮಾರ್ಚ್ ತಿಂಗಳದ್ದು ಬರೆದಿದ್ದನ್ನು ತೋರಿಸ್ತಾ ಇದ್ದೀನಿ. ಇದು ಮಾರ್ಚ್ ತಿಂಗಳ ಒಂದು ಹಾಜರಿ. ಇಯರ್ ಹಾಕಬೇಕು, ಇಲ್ಲಿ 2024-25 ಅಂತ ಹಾಕಿದ್ದೀನಿ ಸ್ನೇಹಿತರೆ ನೋಡಿ. ಆಮೇಲೆ ಕ್ಲಾಸ್, ಯಾವ ಕ್ಲಾಸ್ ಅನ್ನೋದನ್ನು ಹಾಕಬೇಕು. ಇದು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಟೆಂಡೆನ್ಸ್ ಆಗಿರೋದನ್ನು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತೇಳಿ ಹಾಕಿದ್ದೀನಿ. ಮುಂದಿನದಾಗಿ ನೋಡಿ ಸ್ನೇಹಿತರೆ, ರೋಲ್ ನಂಬರ್. ಈ ಕಡೆ ನಾವು ರೋಲ್ ನಂಬರನ್ನು ಹಾಕಬೇಕು. ಆಮೇಲೆ ಇಲ್ಲಿ ಪ್ರವೇಶ ಸಂಖ್ಯೆ, ಯಾವ ವರ್ಷದಲ್ಲಿ ಅವರ ಒಂದು ಅಡ್ಮಿಷನ್ ಆಗಿದೆ ಅಂತ ಅನ್ನೋದನ್ನು ಬರಿಬೇಕು. ಇದು ಒಂದನೇದ್ದು ನೋಡಿ. ಇಲ್ಲಿ ಆದಿತ್ಯ ಅನ್ನೋ ವಿದ್ಯಾರ್ಥಿಯನ್ನು ನಾನು ತೊಗೊಂಡಿದ್ದೀನಿ. ಆ ವಿದ್ಯಾರ್ಥಿ ರಿಜಿಸ್ಟರ್ ಪ್ರವೇಶ ಸಂಖ್ಯೆ ಅಡ್ಮಿಷನ್ ನಂಬರು 1 ಇದೆ. ಯಾವ ವರ್ಷದಲ್ಲಿ ಆಗಿದೆ ಅಂತಂದರೆ 2023 ಮತ್ತು 2024ರಲ್ಲಿ ಅವರ ಒಂದು ಅಡ್ಮಿಷನ್ ಆಗಿದೆ. ಆಮೇಲೆ ಜನ್ಮ ದಿನಾಂಕವನ್ನು ಕೂಡ ನಾವು ಈ ಒಂದು ಕಾಲಮ್ನಲ್ಲಿ ಬರಬೇಕಾಗುತ್ತೆ ಸ್ನೇಹಿತರೆ. ಬರೆದಿದ್ದೀನಿ ನಾನು 1/7/2017 ಅಂತೇಳಿ. ಆದಿತ್ಯ ನೋಡಿರಿ ಅವರ. ಆಮೇಲೆ ಕಾಸ್ಟನ್ನು ಕೂಡ ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಸಂಡೇ ಯಾವ ಒಂದು ದಿನ ಬರುತ್ತೆ ಅನ್ನೋದನ್ನು ನಾವು ಮೊದಲೇ ಆಲ್ರೆಡಿ ಹಾಕ್ಕೊಂಡ್ಬಿಡ್ಬೇಕು, ಈಸಿ ಆಗುತ್ತೆ ನಮಗೆ ನೋಡಿ. ಹಾಕ್ಕೊಂಡಿದ್ದೆ ನಾನು ಸಂಡೇ. 2ನೇ ತಾರೀಕಿಗೆ ಸಂಡೇ ಬಂದಿದೆ ಸ್ನೇಹಿತರೆ. ಅದೇ ರೀತಿಯಾಗಿ 9ಕ್ಕೆ ಸಂಡೇ ಬಂದಿದೆ. ನೆಕ್ಸ್ಟು ಇಲ್ಲಿ ಡ್ಯೂ ಟು ಲೋಕಲ್ ಹಾಲಿಡೇ ಅಂತ ಬರೆದಿದ್ದೀನಿ. ನೆಕ್ಸ್ಟು 16ಗೆ ಸಂಡೇ ಇದೆ, 17ಗೆ ಸಂಡೇ ಇದೆ. ಆಮೇಲೆ ಯುಗಾದಿ, ಸಂಡೇ, ರಂಜಾನ್, ಇಷ್ಟು. ಇಲ್ಲಿ ನೋಡಿ ಪ್ರೆಸೆಂಟ್ ಇರೋದನ್ನು ಪಿ ಅಂತ ಹೇಳಿ ಹಾಕಬೇಕು. ಆಮೇಲೆ ಆಬ್ಸೆಂಟ್ ಇರೋದನ್ನು ಎ ಅಂತ ಹಾಕಬೇಕು. ಇಲ್ಲಿ ಹಾಕಿದ್ದೀನಿ ನಾನು. ಈ ರೀತಿಯಾಗಿ ನಾವು ತಿಂಗಳ ಫುಲ್ ಒಂದು ಹಾಜರಾತಿಯನ್ನು ಹಾಕ್ಕೋಬೇಕು. ಹಾಕಿ ಇಲ್ಲಿ ನೋಡಿ ನಂಬರ್ ಆಫ್ ದ ಡೇಸ್ ಪ್ರೆಸೆಂಟ್, ಹಾಜರಿದ್ದ ದಿನಗಳ ಸಂಖ್ಯೆ ಎಷ್ಟು ಅನ್ನೋದನ್ನು ನಾವು ಇಲ್ಲಿ ಬರಿಬೇಕಾಗುತ್ತೆ. ಈ ವಿದ್ಯಾರ್ಥಿ ಆದಿತ್ಯ ಅನ್ನೋ ವಿದ್ಯಾರ್ಥಿ ಏನಪ್ಪ ಅಂತಂದರೆ 21 ದಿನ ಪ್ರೆಸೆಂಟ್ ಇದ್ದಾನೆ ಸ್ನೇಹಿತರೆ. ಅದಕ್ಕೆ ನಾನು ಇಲ್ಲಿ 21 ಅಂಥೇಳಿ ಬರೆದಿದ್ದೀನಿ ನೋಡಿ. ಆದಿತ್ಯ ಅನ್ನೋ ವಿದ್ಯಾರ್ಥಿ 21 ದಿನ ಪ್ರೆಸೆಂಟ್ ಇದ್ದಾನೆ, 21 ಅಂತೇಳಿ ಬರ್ತಿದ್ದೀನಿ. ಅದೇ ರೀತಿಯಾಗಿ ಮುಂದಿನ ಒಂದು ವಿದ್ಯಾರ್ಥಿಯನ್ನು ತೆಗೆದುಕೊಂಡಾಗ ಐಶ್ವರ್ಯ ಅಂತ ಹೇಳಿ ತೊಗೊಂಡಿದ್ದೀನಿ. ಆ ಹುಡುಗಿ ಇಲ್ಲಿ ಕಾಸ್ಟ್ ಬರಿಬೇಕು. ಅದೇ ರೀತಿಯಾಗಿ ಪ್ರೆಸೆಂಟ್ ನೋಡಿ, ಇಲ್ಲೆಲ್ಲ ನಾವು ಪ್ರೆಸೆಂಟ್ ಇರೋದನ್ನು ಪ್ರೆಸೆಂಟ್ ಅಂತ ಹಾಕಬೇಕು, ಆಬ್ಸೆಂಟ್ ಇರೋದನ್ನು ಆಬ್ಸೆಂಟ್ ಹಾಕಬೇಕು. ಈ ಒಂದು ವಿದ್ಯಾರ್ಥಿನಿ ಏನಪ್ಪ ಅಂತಂದರೆ 21 ದಿನ ಏನಪ್ಪ ಅಂತಂದರೆ ಪ್ರೆಸೆಂಟ್ ಇದ್ದಾಳೆ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಒಂದು ಹಾಜರಿಯಲ್ಲಿರುವಂತಹ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ ಅಷ್ಟು ಜನದ್ದು ನಾವೇನು ಮಾಡಬೇಕು, ಅದೇ ರೀತಿಯಾಗಿ ಸೇಮು ಬರಿಬೇಕಾಗುತ್ತೆ ಸ್ನೇಹಿತರೆ. ನಾನು ಬರೆದಿದ್ದೀನಿ ನೋಡಿ. ಇಲ್ಲಿ ಈ ಕಡೆ ಎಷ್ಟು ದಿನ ಪ್ರೆಸೆಂಟ್ ಇದ್ದಾರೆ ಅನ್ನೋದನ್ನು ಬರ್ಕೋಬೇಕು. ಅದೇ ರೀತಿಯಾಗಿ ನೋಡಿ ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ನಂಬರ್ ಆಫ್ ಪ್ರೆಸೆಂಟ್ ಡೇಸ್, ದಿನವಹಿ ಹಾಜರಿದ್ದವರ ಸಂಖ್ಯೆ, ದಿನ ಎಷ್ಟು ದಿನ ಪ್ರೆಸೆಂಟ್ ಇರ್ತಾರೆ ಅನ್ನೋದನ್ನು ಬರಿಬೇಕು. ಈ ಥರ ಇದನ್ನು ಯಾವ ಥರ ನೋಡ್ಕೋಬೇಕು ಅಂತಂದರೆ, ಈ ಥರ ಎಷ್ಟು ಜನ ಪ್ರೆಸೆಂಟ್ ಇದ್ದಾರೆ ಅನ್ನೋದನ್ನು ನಾವು ಬರ್ಕೋಬೇಕಾಗುತ್ತೆ. ಕೆಳಗಡೆ ಕೊಟ್ಟಿದ್ದಾರೆ ನಂಬರ್ ಆಫ್ ಇನ್ ದ ರಿಜಿಸ್ಟರ್, ಪುಸ್ತಕದಲ್ಲಿರುವವರ ಒಟ್ಟು ಸಂಖ್ಯೆ ಎಷ್ಟು ಅನ್ನೋದನ್ನು ನಾವು ಬರಿಬೇಕು. ಇಲ್ಲಿ ನೋಡಿ 27 ಜನ ಇದ್ದಾರೆ. ನಾನು 27 ಜನದ್ದನ್ನು ಬರೆದಿದ್ದೀನಿ ನೋಡಿ. ಕೆಳಗಡೆ ಇಲ್ಲಿ ಎಲ್ಲದು ಸೇಮ್ ಬರಿಬೇಕು. ಇಲ್ಲಿ 27, ಯಾಕಂತಂದರೆ ಚೇಂಜ್ ಆಗೋದಿಲ್ಲ. ಸೊ ಅದಕ್ಕೆ 27 ಅನ್ನೋದನ್ನು ಬರಿಬೇಕು. ನೆಕ್ಸ್ಟು 27 ಈ ಒಂದನೇ ತಾರೀಕಿಗೆ ಎಷ್ಟು ಜನ ಪ್ರೆಸೆಂಟ್ ಇದ್ದಾರೆ ಅನ್ನೋದನ್ನು ಬರಿಬೇಕು. ಇಲ್ಲಿ ನೋಡಿ ಇಷ್ಟು ಈ ಥರ ಕೌಂಟ್ ಮಾಡ್ಕೋಬೇಕು. ಪ್ರೆಸೆಂಟ್ ಇರೋದನ್ನು ಅಷ್ಟೇ ಬರಿಬೇಕಾಗುತ್ತೆ ಇಲ್ಲಿ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ 18 ಜನ ಪ್ರೆಸೆಂಟ್ ಇದ್ದಾರೆ 1ನೇ ತಾರೀಕಿಗೆ. ಅದರಂಗೆ 3ನೇ ತಾರೀಕಿಗೆ ನೋಡಿ 27ಕ್ಕೆ 25 ಜನ ಪ್ರೆಸೆಂಟ್ ಇದ್ದಾರೆ. 4ನೇ ತಾರೀಕಿಗೆ 27ಕ್ಕೆ 27 ಜನ ಪ್ರೆಸೆಂಟ್ ಇದ್ದಾರೆ. ಅದೇ ಥರ ಈ ರೀತಿಯಾಗಿ ನಾವು ಎಲ್ಲವನ್ನು ಬರ್ಕೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ ನೋಡಿ. ಮುಂದೆ ಅದೇ ರೀತಿಯಾಗಿ ಆರಂಭದಲ್ಲಿರುವಂತಹ ಘೋಷವಾರು, ಇಲ್ಲಿ SC ಎಷ್ಟಿದ್ದಾರೆ, ST ಎಷ್ಟಿದ್ದಾರೆ, ಮೈನಾರಿಟಿ ಎಷ್ಟಿದೆ, ಆಮೇಲೆ ಅದರ್ಸ್ ಎಷ್ಟಿದ್ದಾರೆ, ಆಮೇಲೆ ಟೋಟಲ್ ಎಷ್ಟಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಬರ್ಕೋಬೇಕಾಗುತ್ತೆ. ಅದರಂಗೆ ಗಂಡು ಹೆಣ್ಣು ಒಟ್ಟು ಈ ರೀತಿಯಾಗಿ ಬರ್ಕೋಬೇಕು. ಆನಂತರದಲ್ಲಿ ನಾವು ತಿಂಗಳ ಪ್ರಾರಂಭದಲ್ಲಿದ್ದವರ ಸಂಖ್ಯೆ ಎಷ್ಟು ಜನ ಅಂಥೇಳಿ ಬರ್ಕೊಂಡಿದ್ದೀವಿ, 27 ಜನ.
ಆಮೇಲೆ ತಿಂಗಳಲ್ಲಿ ದಾಖಲಾದವರ ಸಂಖ್ಯೆ ತಿಂಗಳಲ್ಲಿ ದಾಖಲಾಗೋದಿಲ್ಲ. ಜೂನಲ್ಲಿ ಮಾತ್ರ ದಾಖಲಾತಿ ಇರೋದರಿಂದ ಅದು ಅಲ್ಲಿ ಅಷ್ಟೇ ಚೇಂಜ್ ಆಗುತ್ತೆ, ಉಳಿದ ತಿಂಗಳಲ್ಲಿ ಚೇಂಜ್ ಆಗೋದಿಲ್ಲ ಸ್ನೇಹಿತರೆ. ತಿಂಗಳಲ್ಲಿ ದಾಖಲಾದವರ ಸಂಖ್ಯೆ ನಾನು ಡ್ಯಾಶ್ ಇಟ್ಟಿದ್ದೇನೆ. ತಿಂಗಳಲ್ಲಿ ಶಾಲೆ ಬಿಟ್ಟವರ ಸಂಖ್ಯೆ ಡ್ಯಾಶ್ ಇಟ್ಟಿದ್ದೀನಿ. ಅದರಂಗೆ ತಿಂಗಳ ಅಂತ್ಯದಲ್ಲಿದ್ದವರ ಸಂಖ್ಯೆ 27 ಜನ. ಪ್ರಾರಂಭದಲ್ಲಿ ಅಷ್ಟೇ ಇದ್ದರು, ಅಂತ್ಯದಲ್ಲಿ ಕೂಡ ಅಷ್ಟೇ ಇದ್ದಾರೆ. ಅದರಂಗೆ ಶಾಲೆ ನಡೆದ ದಿನಗಳ ಸಂಖ್ಯೆ, ಎಷ್ಟು ದಿನ ಸ್ಕೂಲ್ ನಡೆದಿದೆ ಅನ್ನೋದನ್ನು ನಾವು ಇಲ್ಲಿ ಬರೀಬೇಕು. ನಂಬರ್ ಆಫ್ ದಿ ಸ್ಕೂಲ್ ವರ್ಕಿಂಗ್ ಡೇಸ್ ಎಷ್ಟು ಅಂತೇಳಿ 23 ಅಂತ ಹಾಕಿದ್ದೀನಿ. ಅದರಂಗೆ ನೋಡಿ, ತಿಂಗಳ ಪುಸ್ತಕದಲ್ಲಿರುವ ಸರಾಸರಿ ಸಂಖ್ಯೆ ಎಷ್ಟು ಅನ್ನೋದನ್ನು ನಾವು ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕು, ಹಾಗೂ ತಿಂಗಳ ಸರಾಸರಿ ಹಾಜರಿ ಎಷ್ಟು ಅನ್ನೋದನ್ನು ಯಾವ ರೀತಿಯಾಗಿ ತಿಳ್ಕೊಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದೇ ರೀತಿ 6 ಮತ್ತು 7 ಶೇಕಡಾ ಸರಾಸರಿ ಪರ್ಸೆಂಟೇಜ್ ಆಫ್ 6 ಆ್ಯಂಡ್ 7 ಯಾವ ರೀತಿಯಾಗಿ ತೆಗಿಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗಾದರೆ ಬನ್ನಿ ನೋಡೋಣ. ಮೊದಲನೇದಾಗಿ ನಾವು ಸರಾಸರಿ ತಿಳ್ಕೋಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಇಲ್ಲಿ ನೋಡಿ ನಂಬರ್ ಆಫ್ ದಿ ಪ್ರೆಸೆಂಟ್ ಡೇಸ್ ಇದ್ದಾವಲ್ಲ, ಅಂದರೆ ಹಾಜರಿದ್ದ ದಿನಗಳ ಸಂಖ್ಯೆ ಎಷ್ಟಿದಾವಲ್ಲ, ಇಲ್ಲೆಲ್ಲ ನಾವು ಬರ್ಕೊಂಡಿದ್ದೀವಲ್ಲ ಸ್ನೇಹಿತರೆ, ಅದನ್ನೆಲ್ಲ ನಾವು ಏನು ಮಾಡಬೇಕು ಅಂತಂದರೆ ಕೂಡಿಸ್ಕೋಬೇಕು. ಫಸ್ಟ್ ಟೋಟಲ್ ಎಲ್ಲವನ್ನು ನಾವು ಇಷ್ಟು ಸಂಖ್ಯೆಗಳನ್ನು ನಾವು ಏನು ಮಾಡಬೇಕು, ಕೂಡಿಸ್ಕೋಬೇಕು. ಕೂಡಿಸ್ಕೊಂಡಿರೋದನ್ನು ಇಲ್ಲಿ ಹಚ್ಕೊಂಡಿದ್ದೀನಿ ನೋಡಿ ನಾನು ಸ್ನೇಹಿತರೆ, 580 ಅಂಥೇಳಿ. ಆ 580ನ ನಾವು ಮೊದಲು ಪ್ರತಿ ತಿಂಗಳು ಮಾಡಬೇಕಾಗುತ್ತೆ ಇದನ್ನು. ಅದಕ್ಕಾಗಿ ನೋಡಿ 580 ಇದು ಈ ತಿಂಗಳದ್ದು ಮಾತ್ರ. ಯಾವ ತಿಂಗಳದ್ದು? ಮಾರ್ಚ್ ತಿಂಗಳದ್ದು ಮಾತ್ರ ನಾನು ತೋರಿಸ್ತಾ ಇರೋದು. 580 ಟೋಟಲ್ ಹಾಜರಿದ್ದ ದಿನಗಳ ಸಂಖ್ಯೆ. ಟೋಟಲ್ ಇಷ್ಟು ವಿದ್ಯಾರ್ಥಿಗಳು ಹಾಜರಿದ್ದಾರೆ ಅಂತ. ಅದನ್ನು ನಾವು ಸೂತ್ರ ಯಾವುದನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ, 6 ಮತ್ತು 8ರ ಶೇಕಡಾ ಸರಾಸರಿ ಯಾವ ರೀತಿ ಅಂತೇಳಿ, ಅದಕ್ಕೆ ಸೂತ್ರ ಒಟ್ಟು ಹಾಜರಿದ್ದ ದಿನಗಳ ಸಂಖ್ಯೆ ಇಂಟು 100 ಶಾಲೆ ನಡೆದ ದಿನಗಳ ಸಂಖ್ಯೆ ಹಾಗೂ ಪುಸ್ತಕದಲ್ಲಿರುವಂತಹ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ. ನೋಡ್ರಿ, ಒಟ್ಟು ಹಾಜರಿದ್ದ ದಿನಗಳ ಸಂಖ್ಯೆ ಇಂಟು 100 ಶಾಲೆ ನಡೆದ ದಿನಗಳ ಸಂಖ್ಯೆ ಇಂಟು ಪುಸ್ತಕದಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ. ಇದನ್ನು ಗುಣಿಸ್ಬೇಕು, ಹಾಗೂ ಒಟ್ಟು ಹಾಜರಿದ್ದ ದಿನಗಳ ಸಂಖ್ಯೆ ಹಾಗೂ 100ನ್ನು ಗುಣಿಸ್ಬೇಕು. ಇಲ್ಲಿ ನಾನು ಪರ್ಸೆಂಟೇಜ್ ಆಫ್ 6 ಆ್ಯಂಡ್ 7 ನಂಬರ್ ಆಫ್ ದಿ ಡೇಸ್ ಪ್ರೆಸೆಂಟ್ ಇಂಟು 100 ನಂಬರ್ ಆಫ್ ದಿ ಸ್ಕೂಲ್ ವರ್ಕಿಂಗ್ ಡೇಸ್ ಟೋಟಲ್ ನಂಬರ್ ಇನ್ ದ ರಿಜಿಸ್ಟರ್ಡ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಅನ್ನೋದನ್ನು ಬರೀಬೇಕು. ನಾನು ಆವಾಗಲೇ ತೋರಿಸಿದ್ನಲ್ಲ 580 ವಿದ್ಯಾರ್ಥಿಗಳಿದ್ದಾರೆ ಅಂಥೇಳಿ. 580 ಇಂಟು 100 ಪುಸ್ತಕದಲ್ಲಿರೋ ವಿದ್ಯಾರ್ಥಿಗಳು ಅಂದರೆ ನಂಬರ್ ಆಫ್ ದಿ ಸ್ಕೂಲ್ ವರ್ಕಿಂಗ್ ಡೇಸ್. ನೋಡಿ, ಶಾಲೆ ಎಷ್ಟು ದಿನ ನಡೆದಿದೆ ಅಂತ ನಾನು ಆವಾಗಲೇ ತೋರಿಸಿದ್ದೆ. 23 ದಿನ ನಡೆದಿದೆ. ಅದನ್ನು ನಾನು ಇಲ್ಲಿ ಹಚ್ಕೊಂಡಿದ್ದೀನಿ. 23 ಇಂಟು 27 ಯಾಕೆ ಹಚ್ಕೊಂಡಿದ್ದೀನಿ ಅಂದರೆ, ಪುಸ್ತಕದಲ್ಲಿರುವಂತಹ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಟೋಟಲ್ ನಂಬರಿಂದ ರಿಜಿಸ್ಟರ್ಡ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ನೋಡಿ, 27 ಇದ್ದಾರೆ. 27 ಆ 27ಅನ್ನು ನಾವೇನು ಮಾಡಬೇಕು, ಇಲ್ಲಿ ಬರ್ಕೋಬೇಕು ಸ್ನೇಹಿತರೆ. ನಾನು ಬರ್ಕೊಂಡಿದ್ದೀನಿ. 23 ಇಂಟು 27 ನೋಡಿರಿ, ಇವೆರಡು 580 ಇಂಟು 100ನ್ನು ಗುಣಿಸಿದರೆ ಇಷ್ಟು ಬರುತ್ತೆ. ಅದರಂಗೆ 23 ಇಂಟು 27ನ್ನು ನಾವು ಗುಣಾಕಾರ ಮಾಡಿದ್ರೆ, ಅವೆರಡನ್ನು ಗುಣಿಸಿದರೆ 621 ಬರುತ್ತೆ. ಇದರಿಂದ ನಾವು ಭಾಗಿಸಿದಾಗ ಶೇಕಡಾ 93.39 ಬರುತ್ತೆ ಸ್ನೇಹಿತರೆ. ಈ ಒಂದು ಸೂತ್ರವನ್ನು ಇಟ್ಕೊಂಡು ನಾವು ಸರಾಸರಿಯನ್ನು ನಾವು ತಕ್ಕೋಬೋದು ಸ್ನೇಹಿತರೆ. ತಿಂಗಳ ಸರಾಸರಿ ಹಾಜರಿಗೆ ಎಷ್ಟು ಅಂತೇಳಿ, 100ಕ್ಕೆ ಎಷ್ಟು ದಿನ ಬಂದಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಬೋದು. 93.39 ಹಾಜರಿದ್ದಾರೆ ಅಂತೇಳಿ ಅರ್ಥ ಸ್ನೇಹಿತರೆ. ಈ ರೀತಿಯಾಗಿ ನಾವು ಹಾಜರಿ ಪುಸ್ತಕವನ್ನು ನಾವು ಬರಿಬೋದು ಸ್ನೇಹಿತರೆ. ನೋಡಿ, ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಫುಲ್ ತೋರಿಸ್ತೀನಿ. ಈ ಥರ ತಿಂಗಳನ್ನ ಬರ್ಕೊಂಡು ಹೋಗ್ಬಿಟ್ರೆ ತುಂಬ ಈಸಿ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಾವು ಗೋಷವಾರ ಬರೆದ್ವಲ್ಲ, ಫಸ್ಟಿಗೆ ಅಲ್ಲಿ ಆರಂಭದಲ್ಲಿದ್ದ ಗೋಷವಾರವನ್ನು ತೋರಿಸಿದ್ದು ನಾನು. ಅಂತ್ಯದಲ್ಲಿರುವಂತಹ ಗೋಷವಾರ ಕೂಡ ಏನಾಗುತ್ತೆ, ಸೇಮ್ ಆಗುತ್ತೆ ಸ್ನೇಹಿತರೆ. ಅದೇ ನಾನು ಇಲ್ಲಿ ಬರೆದಿದ್ದೀನಿ, ಚೇಂಜ್ ಆಗೋದಿಲ್ಲ. ಅದು ಸ್ಟಾರ್ಟಿಂಗಲ್ಲಿ ಮಾತ್ರ ಚೇಂಜ್ ಆಗುತ್ತೆ. ನೋಡಿ, ಈ ಥರ ಬರೆದ್ಬಿಟ್ರೆ ನಮ್ಮ ಅಟೆಂಡೆನ್ಸ್ ತುಂಬ ಸುಂದರವಾಗಿ ಕಾಣಿಸುತ್ತೆ ಸ್ನೇಹಿತರೆ. ಈ ಒಂದು ವಿಡಿಯೋ ಎಲ್ಲ ಶಿಕ್ಷಕರಿಗೆ ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡು ಈ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಆದಷ್ಟು ಜನರಿಗೆ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ. ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ಥ್ಯಾಂಕ್ ಯು.